ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಮಧು ಎಲ್ ಸೇಫ್ IVF ಸೆಂಟರ್ ಶಿವಮೊಗ್ಗ. ಈ ಮಾರ್ಚ್ ತಿಂಗಳನ್ನ ನಾವು ಎಂಡೋಮೆಟ್ರೋಸಿಸ್ ಅವೇರ್ನೆಸ್ ಮಂತ್ ಅಂತ ಅಬ್ಸರ್ವ್ ಮಾಡ್ತೀವಿ. ಈ ಎಂಡೋಮೆಟ್ರೋಸಿಸ್ ಅನ್ನೋ ಕಾಯಿಲೆ ಹೇಗಪ್ಪ ಅಂತಂದ್ರೆ, ನಿಮ್ಗೆಲ್ಲರೂ ಈ ಚಿಕ್ಕ ಮಕ್ಕಳಿದ್ದಾಗ ಒಂದು ಈ ಡಾಂಬರ್ ಹಾಕ್ತಾರೆ ಟಾರಿಗೆ, ಆ ಥರ ಅದು ಜಿಗಟು ಜಾಸ್ತಿ. ಒಂದ್ಸರಿ ಹೋಗಿ ಅದು ಅಂಡಾಶಯ ಇದ್ಮೇಲಾಗ್ಲಿ ಅಥವಾ ಈ ಯೂಟ್ರಸ್ ಹಿಂದೆ ಆಗಲಿ ಆ ಹೆಪ್ಪುಗಟ್ಟಿರೋ ರಕ್ತ ಕುತ್ಬಿಟ್ರೆ ಏನಾಗತ್ತೆ, ಅದು ಒಂದನ್ನೊಂದು ಬಿಡ್ಸಕ್ಕಾಗೋದಿಲ್ಲ. ಅವಾಗ ಏನಾಗತ್ತೆ, ಆ ಮುಟ್ಟು ಅನ್ನೋಂಥದ್ದು ದೇಹದಿಂದ ಹೊರಗೆ ಬರೋಕ್ಕಾಗ್ದಲೇ ಇರೋದು ಒಳಗೆ ಹೋದ್ರೆ ಅಂದ್ರೆ ಆ ಪೆರಿಟೋನಿಯಲ್ ಕ್ಯಾವಿಟಿ ಒಳಗೆ ಹೋದ್ರೆ ಏನಾಗುತ್ತೆ, ನಾರ್ಮಲ್ ಅನಾಟಮಿ ಡಿಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಇದು ಒಂದು ಅತಿ ಭೀಕರವಾದ ಕಾಯಿಲೆ. ಇದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ಅಂತ ಹೇಳಿ ಫಾಕ್ಸಿ ಅವರು ಈ ಒಂದು ಮಾರ್ಚ್ನ ಎಂಡೋಮೆಟ್ರೋಸಿಸ್ ಅವೇರ್ನೆಸ್ ಮಂತ್ ಅಂತ ಆಚರಿಸ್ತಾರೆ, ಅಂದ್ರೆ ಅಬ್ಸರ್ವ್ ಮಾಡ್ತಾರೆ. ಈ ಸರಣಿಯ ಭಾಗವಾಗಿ ಮೊದಲನೇ ಒಂದು ಕಂತಲ್ಲಿ ಡಾಕ್ಟರ್ ಜೀವಂತಿ ಅವರು ಆಗ್ಲೇ ನಿಮಗೆ ಎಂಡೋಮೆಟ್ರೋಸಿಸ್ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿ ಕೊಟ್ಟಿದ್ದಾರೆ. ಈಗ ಅದರ ಮುಂದುವರೆದ ಭಾಗವಾಗಿ ನಾನು ಈ ಅಡಾಲಸೆಂಟ್ಸ್ ಅಲ್ಲಿ ಎಂಡೋಮೆಟ್ರೋಸಿಸ್ ಅಂದ್ರೆ ಅಡಾಲಸೆಂಟ್ಸ್ ಅಂದ್ರೆ ಹದಿಹರೆಯದವರಿಗೆ ಹೇಗೆ ಎಂಡೋಮೆಟ್ರೋಸಿಸ್ ಇರುತ್ತೆ ಅಂತ ಒಂದು ವೆರಿ ಸ್ಮಾಲ್ ಆಗಿ ಬ್ರೀಫ್ ಆಗಿ ಡಿಸ್ಕಸ್ ಮಾಡೋಣ. ಈಗ ಸುಮಾರು ಜನಕ್ಕೆ ಏನಾಗ್ತಿರುತ್ತೆ, ಅವಾಗಿನ ದೊಡ್ಡವರಾಗಿರ್ತಾರೆ. ದೊಡ್ಡವರಾದಾಗ ಹೊಟ್ಟೆ ನೋವು ಬರ್ತಿರೋದು ಸಹಜವಾಗಿರುತ್ತೆ. ಪೀರಿಯಡ್ಸ್ ಟೈಮ್ ಅಲ್ಲಿ ಹೊಟ್ಟೆ ನೋವು ಬರುತ್ತೆ, ಅದಕ್ಕೆ ಡಿಸ್ಮೆನೋರಿಯಾ ಅಂತ ಕರಿತೀವಿ. ಅದು ಸಹಜ ಅರೌಂಡ್ ಒಂದು 5 to 10% ಹೆಣ್ಮಕ್ಳಲ್ಲಿ ಇರುತ್ತೆ. ಅದೇ ಅತಿಯಾದಾಗ ಅಂತಂದ್ರೆ ಏನು, ಹೇಗೆ ನಾವು ಕಂಡುಹಿಡಿಯೋದು ಇದು ಅತಿಯಾಗಿದೆಯೋ ಅಥವಾ ಇಲ್ವೋ ಅನ್ನೋದು ಇಲ್ಲೇ ಅವೇರ್ನೆಸ್ ಬೇಕಾಗಿರೋದು. ನೀವು ಸಾಮಾನ್ಯವಾಗಿ ಈಗ ಹೊಟ್ಟೆ ನೋವು ಬರ್ಲಿ ಅಥವಾ ತಲೆನೋವು ಬರ್ಲಿ ಏನ್ ತಗೊಂತಾರೆ, ಪೇನ್ ಕಿಲ್ಲರ್ಸ್ ತಗೊಂತಾರೆ. ಈ ಪೇನ್ ಕಿಲ್ಲರ್ಸ್ ಅಥವಾ NSAIDs ಅಂತ ಏನ್ ಕೊಡ್ತೀವಿ, ಅದನ್ನ ಕೊಟ್ಟರು ಕೂಡ ಅವ್ರಿಗೆ ಹೊಟ್ಟೆ ನೋವು ಕಡಿಮೆ ಆಗದಲ್ಲೇ ಇರೋಂಥದ್ದು, ಅಥವಾ ನೀವು ಯಾವ್ದಾದ್ರು ಜನರಲ್ ಗೈನಕಾಲಜಿಸ್ಟ್ ಹತ್ರ ಹೋಗಿ ಅವರು ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಅಂತ ಕೊಟ್ಟು ಅದನ್ನ ಕೊಟ್ಟರು ಕೂಡ ಕಡಿಮೆ ಆಗದಲ್ಲೇ ಇರೋಂಥದ್ದು, ಹೊಟ್ಟೆ ನೋವು ಕಡಿಮೆ ಆಗದಲ್ಲೇ ಇರೋಂಥದ್ದು, ಅಂದ್ರೆ ಸಿವಿಯರ್ ಡಿಸ್ಮೆನೋರಿಯಾ ನಾಟ್ ರೆಸ್ಪಾಂಡಿಂಗ್ ಟು ಮೆಡಿಕಲ್ ಟ್ರೀಟ್ಮೆಂಟ್ ಇದ್ದರೆ ಇದು ಎಂಡೋಮೆಟ್ರೋಸಿಸ್ ಅಂತ ಒಂದು ಕಾಯಿಲೆ ಇರಬಹುದು ಅಂತ ಒಂದು ಸಸ್ಪಿಷನ್ ಬರ್ಬೇಕಾಗತ್ತೆ. ಒಂದು ಎರಡನೇದು, ಈ ಎಂಡೋಮೆಟ್ರೋಸಿಸ್ ಅನ್ನೋದು ತುಂಬಾ ಈ ಪದೇ ತಿಂಗಳ ಇಷ್ಟೊಂದು ಹೊಟ್ಟೆ ನೋವು ಬಂದ್ರೆ ಆ ಹೆಣ್ಮಗಳು ಏನ್ ಮಾಡ್ತಾಳೆ, ಅವಳು ಪ್ರಾಬ್ಲಿ ಅಡಾಲಸೆಂಟ್ಸ್ ಅಂದ್ರೆ ಸ್ಕೂಲ್ ಗೋಯಿಂಗ್ ಅಥವಾ ಕಾಲೇಜ್ ಗೋಯಿಂಗ್ ಹೆಣ್ಮಕ್ಳು ಇರ್ತಾರೆ. ತಿಂಗಳ ರೆಗ್ಯುಲರ್ ಆಗಿ ಆಬ್ಸೆಂಟ್ ಆಗಂಥದ್ದು ಒಂದು, ಯಾಕಂದ್ರೆ ತುಂಬಾ ಹೊಟ್ಟೆ ನೋವು ಬಂದು ಆಕೆಗೆ ಎದ್ದಳಕ್ ಆಗ್ತಾನೆ ಇರೋದಿಲ್ಲ. ಸೊ ಹಾಗಾಗಿ ಆ ತಿಂಗಳ ಈಗ ಮುಟ್ಟಿನ ಟೈಮ್ ಬಂದಾಗ ಆಕೆ ರಜಾ ತಗೊಂತಾ ಇದ್ರೆ, ಸ್ಕೂಲ್ ಆಬ್ಸೆಂಟಿಸಮ್ ಹಾಕಿದ್ರೆ ಇದು ಒಂದು ಪ್ರಾಬ್ಲಿ ಒಂದು ಪ್ರಮುಖ ಕಾರಣ. ನಾನೇನ್ ಹೇಳ್ದೆ, ಒಂದು ಅವರಿಗೆ ತುಂಬಾ ಹೊಟ್ಟೆ ನೋವು ಮಾತ್ರೆಗಳು ಜನಸಾಮಾನ್ಯರು ತಗೊಂಡಂತ ಪೇನ್ ಕಿಲ್ಲರ್ಸ್ ಅಥವಾ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ತಗೊಂಡ್ರು ಕೂಡ ಕಡಿಮೆ ಆಗ್ತಿಲ್ಲ ಅಂತಂದ್ರೆ ಎಂಡೋಮೆಟ್ರೋಸಿಸ್ ಇರಬಹುದು ಅಂತ ಒಂದು. ಅದಾದ ನಂತರ ಅವಳು ತಿಂಗಳ ಈ ಮುಟ್ಟಿನ ಟೈಮಲ್ಲಿ ಸ್ಕೂಲಿಗೆ ಬರಕ್ ಆಗ್ತಾ ಇಲ್ಲ ಅಂತಂದ್ರೆ ಅವಳ ಆಕ್ಟಿವಿಟೀಸ್ ಆಫ್ ಡೈಲಿ ಲೈಫ್ ಮಾಡಕ್ ಆಗ್ದಲೇ ಇರೋಂತಷ್ಟು ಡಿಸೆಬಿಲಿಟಿ ಆಯ್ತು ಅಂತಂದ್ರೆ ಈ ಎಂಡೋಮೆಟ್ರೋಸಿಸ್ ಅನ್ನೋದು ಕಾಯಿಲೆನ ಸಸ್ಪೆಕ್ಟ್ ಮಾಡ್ಬೇಕಾಗತ್ತೆ. ಮೂರನೇದೇನು ಅಂತಂದ್ರೆ, ಸುಮಾರು ಜನ ಈ ಅದ್ರ ಜೊತೆಗೆ ಈ ಅಕಸ್ಮಾತ್ ಸೆಕ್ಷುವಲಿ ಆಕ್ಟಿವ್ ಆಗಿದ್ರೆ ಡಿಸ್ಪೆರ್ಯೂನಿಯಾ ಅಂತ ಇರಬಹುದು, ಅಥವಾ ಡಿಸ್ಥೀಸಿಯಾ ಅಂತ ಇರ್ಬೋದು, ಅಥವಾ ಅವ್ರಿಗೆ ಕಕ್ಕಸ್ ಮಾಡ್ಬೇಕಾದ್ರೆ ನೋವು ಆಗೋದು, ಇದರೆಲ್ಲ ಆಗ್ತಾ ಇರುತ್ತೆ. ಸೊ ಈ ತರ ಇದ್ರೆ ನಾವು ಅದನ್ನ ಖಂಡಿತ ಎಂಡೋಮೆಟ್ರೋಸಿಸ್ ಅಂತ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಇದು ಮಾಡಾದ್ಮೇಲೆ ಹೇಗೆ ಸರ್ ಕಂಡುಹಿಡಿಯೋದು ಅಂತ ಸುಮಾರು ಜನ ಕೇಳ್ತಾರೆ. ಈ ಅಡಾಲಸೆಂಟ್ ಎಂಡೋಮೆಟ್ರೋಸಿಸ್ ಯಾಕೆ ಇದನ್ನ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದು ಚಿಕ್ಕದ್ರಲ್ಲೇ ಇದ್ದು ಇದು ಡಯಾಗ್ನೋಸಿಸ್ ಏನಾಗ್ತಾ ಇದೆ, ಸುಮಾರು 7 ರಿಂದ 8 ವರ್ಷ ತಡವಾಗಿ ಡಯಾಗ್ನೋಸಿಸ್ ಆಗ್ತಾ ಇದೆ ನಮ್ಮ ಸಮಾಜದಲ್ಲಿ. ಹಾಗಾಗಿ ಇದ್ರ ಬಗ್ಗೆ ಎಲ್ಲರೂ ವಿಶೇಷವಾದ ಗಮನ ಕೊಡ್ಬೇಕು. ಅದನ್ನ ಹೇಗೆ ಸರ್ ಕಂಡುಹಿಡಿಯೋದು ಅಂತ ಕೇಳಿದ್ರೆ, ಮುಂಚೆ ಯಾವಾಗ್ಲೂ ಏನ್ ಹೇಳ್ತಾ ಇದ್ವಿ, ಲೆಪ್ರೋಸ್ಕೋಪಿ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಕರಿತಾ ಇದ್ವಿ. ಈಗ ಲೆಪ್ರೋಸ್ಕೋಪಿ ಅಲ್ಲ, ಒಂದು ಐಡಿಯಾ ಕನ್ಸಿಸ್ ಅಂತ ಬಂದಿದೆ. ಅಂದ್ರೆ ಇಂಟರ್ನ್ಯಾಷನಲ್ ಡೀಪ್ ಎಂಡೋಮೆಟ್ರೋಸಿಸ್ ಅನಾಲಿಸಿಸ್ ಸೊಸೈಟಿ ಅಂತ ಹೇಳಿ, ಇಂಟರ್ನ್ಯಾಷನಲ್ ಡೀಪ್ ಎಂಡೋಮೆಟ್ರೋಸಿಸ್ ಅನಾಲಿಸಿಸ್ ಸೊಸೈಟಿ ಅಂತ ಹೇಳಿ, ಅಂದ್ರೆ ಐಡಿಯಾ ಕನ್ಸಿಸ್ ಅಂತ ಅದ್ರ ಪ್ರಕಾರ ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ವೆಲ್ ಪರ್ಫಾರ್ಮ್ ಟ್ರಾನ್ಸ್ವಜೈನಲ್ ಅಲ್ಟ್ರಾಸೌಂಡ್ ಇಸ್ ಆಲ್ ದಟ್ ಇಸ್ ರಿಕ್ವೈರ್ಡ್ ಅಂತ. ಅಂದ್ರೆ ಅವಳು ಲೈಂಗಿಕವಾಗಿ ಆಕ್ಟಿವ್ ಆಗಿತ್ತು, ಸೆಕ್ಷುವಲಿ ಆಕ್ಟಿವ್ ಆಗಿತ್ತು ಅಂತಂದ್ರೆ ಟ್ರಾನ್ಸ್ವಜೈನಲ್ ಸೋನೋಗ್ರಫಿನ ಖಂಡಿತ ಪರ್ಫಾರ್ಮ್ ಮಾಡಿ ಕಂಡುಹಿಡಿಬಹುದು. ಅಥವಾ ಅದಾಗ್ತಲೇ ಇದ್ರೆ ಈ ಕಲ್ಚರಲ್ ಡಿಫ್ರೆನ್ಸಸ್ ಅಥವಾ ಏನಾದ್ರು ಇತ್ತು ಅಂತಂದ್ರೆ ಟ್ರಾನ್ಸ್ ಅಬ್ಡಾಮಿನಲ್ ಅಲ್ಟ್ರಾಸೌಂಡ್ ಅಥವಾ MRI ಸಜೆಸ್ಟ್ ಮಾಡುತ್ತೆ ಅಂತ. ಹಾಗಾಗಿ ಲೆಪ್ರೋಸ್ಕೋಪಿ ಇಸ್ ನೋ ಮೋರ್ ಎ ಗೋಲ್ಡ್ ಸ್ಟ್ಯಾಂಡರ್ಡ್. ಸೊ ಅರ್ಥ ಆಯ್ತಲ್ಲ.
ಸೊ ಇದಕ್ಕೆ ಟ್ರೀಟ್ಮೆಂಟ್ ಏನು ಕೊಡ್ಬೇಕಾಗತ್ತೆ ಇದಕ್ಕೆ ಅಂತ ಅನ್ನೋದಾದ್ರೆ, ಸಾಮಾನ್ಯವಾಗಿ ಇದಕ್ಕೆ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಅಂತ ಕೊಡ್ತಾ ಇದ್ವಿ. ಈ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ತಗೊಳ್ಳೋದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ. ಅದು ಆಕ್ಚುಲಿ ನೋವನ್ನ ಕಡಿಮೆ ಮಾಡುತ್ತೆ, ಆದ್ರೆ ಎಂಡೋಮೆಟ್ರೋಸಿಸ್ ಹಾಗೆ ಆ ಕಾಯಿಲೆನ ಹಾಗೆ ಉಳಿಸ್ಬಿಡುತ್ತೆ. ಬರೀ ಈಗ ತತ್ಕಾಲ್ ಸ್ಕೀಮ್ ಅಲ್ಲಿ ಕೊಟ್ಟಂಗೆ ಏನು ಈ ಬರೀ ಗಿಡ ಸವರ್ದಂಗೆ ಕೆಳಗೆ ಬುಡದ ಸಮೇತ ತೆಗಿಯೋದಿಲ್ಲ ಅದು ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್. ಸೊ ಪೇನ್ ನ ಕಡಿಮೆ ಮಾಡುತ್ತೆ, ಆದ್ರೆ ಈ ರೋಗನ ಗುಣಪಡಿಸೋದಿಲ್ಲ. ಹಾಗಾಗಿ ಹೊಸ ಈ ಮೆಡಿಕಲ್ ಮ್ಯಾನೇಜ್ಮೆಂಟ್ಗಳು ಬಂದಿವೆ. ಅದರಲ್ಲಿ ಒಂದು ಡೈನೋಜೆಸ್ಟ್ ಅನ್ನೋ ಒಂದು ಟ್ಯಾಬ್ಲೆಟ್ ತುಂಬಾ ಎಫೆಕ್ಟಿವ್ ಆಗಿದೆ. ಅದು ಕೂಡ ಈ ಎಂಡೋಮೆಟ್ರೋಸಿಸ್ ಅನ್ನೋ ಒಂದು ಕಾಯಿಲೆನ ಕಡಿಮೆ ಮಾಡುತ್ತೆ ಅನ್ನೋದು ಒಂದು ಪ್ರತೀತಿ ಇದೆ. ಎರಡನೇದು ಏನು ಅಂತಂದ್ರೆ, ಡೈಡ್ರೋಜೆಸ್ಟ್ರಾನ್ ಅಂತ ಒಂದು ಪ್ರೊಜೆಸ್ಟ್ರಾನ್ ಮಾತ್ರೆ ಕೂಡ ಇದನ್ನ ಎಫೆಕ್ಟಿವ್ ಆಗಿ ಕಡಿಮೆ ಮಾಡುತ್ತೆ ಅನ್ನೋದು ಒಂದು ಸ್ಟಡೀಸ್ ಅಲ್ಲಿ ಇತ್ತೀಚೆಗೆ ಬರ್ತಿರೋ ಒಂದು ಸ್ಟಡೀಸ್ ಅಲ್ಲಿ ಗೊತ್ತಾಗ್ತಾ ಇದೆ. ಇದು ಎರಡು ಮಾತ್ರೆಗಳು ಬಿಟ್ಟು ನಾಲ್ಕನೇ ಒಂದು ಓಸಿ ಪಿಲ್ಸ್ ಹೇಳಿದೆ, ಅದು ಬರೀ ನೋವು ಕಡಿಮೆ ಮಾಡುತ್ತೆ. ಎರಡನೇದು ಡೈನೋಜೆಸ್ಟ್ ಹೇಳಿದೆ, ಮೂರನೇದು ಡೈಡ್ರೋಜೆಸ್ಟಿರಾನ್ ಹೇಳಿದೆ, ನಾಲ್ಕನೇದು GnRH ಅಗೋನಿಸ್ಟ್ ಅಂತ ಕೊಡ್ತೀವಿ. ಅದು ಎಲ್ಲರಿಗೂ ಅವಶ್ಯಕತೆ ಇರೋದಿಲ್ಲ. ಅಕಸ್ಮಾತ್ ಅದು ತುಂಬಾ ದೊಡ್ಡ ಎಂಡೋಮೆಟ್ರೋಟಿಕ್ ಸಿಸ್ಟ್ಗಳಿವೆ, ಇವಾಗ ಅವ್ರಿಗೆ ಸರ್ಜರಿ ಮಾಡಕ್ ಪರಿಸ್ಥಿತಿ ಇಲ್ಲ ಅಥವಾ ಅವಶ್ಯಕತೆ ಇಲ್ಲ ಅಂತ ಅನ್ನೋದಾದ್ರೆ ಅವಾಗ GnRH ಅಗೋನಿಸ್ಟ್ಗಳನ್ನ ಕೊಡಬಹುದು. ಇನ್ನ ಸರ್ಜರಿ ವಿಷಯಕ್ಕೆ ಬಂದ್ರೆ, ಈ ಅಡಾಲಸೆಂಟ್ ಎಂಡೋಮೆಟ್ರೋಸಿಸ್ ಅಲ್ಲಿ ಸರ್ಜರಿ ಬೇಕಾಗಿರೋದು ತುಂಬಾ ಬೆರಳೆ ಎಣಿಕೆಯಷ್ಟು ಮಕ್ಕಳಿಗೆ ಮಾತ್ರ. ಸೊ ಹಾಗಾಗಿ the first surgery in endometriosis should be the best surgery performed by a best laparoscopic surgeon ಅಂತ ಹೇಳ್ತಾರೆ. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಈ ಫಸ್ಟ್ ಸರ್ಜರಿ ಕರೆಕ್ಟ್ ಆಗಿ ಮಾಡ್ಲಿಲ್ಲ ಅಂತಂದ್ರೆ ಏನಾಗತ್ತೆ ಅಂತ ನನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಹಾಗಾಗಿ ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಬಹುತೇಕ ಇದು ಗುಣ ಆಗೋ ಚಾನ್ಸಸ್ ಇರುತ್ತೆ. ಅದ್ರ ಜೊತೆಗೆ ಬೇಕು ಅಂತ ಅನ್ನೋದಾದ್ರೆ ಸರ್ಜರಿ ಅವಶ್ಯಕತೆ ಇದೆ ಅಂತಂದ್ರೆ ಲ್ಯಾಪ್ರೋಸ್ಕೋಪಿ ಮುಖಾಂತರ ಎಂಡೋಮೆಟ್ರಿಯೋಮನ ತೆಗಿಬಹುದು. ಇಷ್ಟೇ ಈ ಅಡಾಲಸೆಂಟ್ ಎಂಡೋಮೆಟ್ರೋಸಿಸ್ ಬಗ್ಗೆ ಮಾಹಿತಿ. ನನ್ನ ಮುಂದಿನ ವಿಡಿಯೋದಲ್ಲಿ ಈ ಎಂಡೋಮೆಟ್ರೋಸಿಸ್ ಮತ್ತು ಇನ್ಫರ್ಟಿಲಿಟಿ ಅನ್ನೋ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ.